ಭಾರತ ಇವತ್ತು ಮೂರನೇ ಅತಿ ದೊಡ್ಡ ಒಬ್ಯಾಸಿಟಿ ಜನ ಹೊಂದಿರುವ ದೇಶ ಆಗ್ತಾ ಇದೆ. ಮತ್ತೆ ಪ್ರತಿಯೊಬ್ಬ 4 ಭಾರತೀಯರಲ್ಲಿ ಒಬ್ಬ ವ್ಯಕ್ತಿ ಇವತ್ತು ದಪ್ಪ ಆಗಿದ್ದಾನೆ. ಆದರೆ ನಿಮಗಿದು ಗೊತ್ತಾ, ಮನುಷ್ಯನ ದೇಹ ದಪ್ಪ ಆಗಲು ಎಲ್ಲಿಂದ ಪ್ರಾರಂಭ ಮಾಡುತ್ತೆ ಅಂತ ನೋಡಿ. ಮೊದಲಿಗೆ ಮನುಷ್ಯನ ಹೊಟ್ಟೆಯ ಭಾಗದ ಮೇಲೆ ಬೊಜ್ಜು ಬೆಳೆಯಲು ಪ್ರಾರಂಭ ಆಗುತ್ತೆ. ಆಗ ನಾವು ನಮ್ಮ ದೇಹದ ಮೇಲೆ ಅಷ್ಟೊಂದು ಗಮನ ಕೊಡೋದಿಲ್ಲ. ನಂತರ ಇದೇ ಬೊಜ್ಜು ದೇಹದ ಎಲ್ಲಾ ಭಾಗಗಳಲ್ಲಿ ಹರಡಲು ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವು ದಿನಗಳ ನಂತರ ನಾವು ಪೂರ್ತಿ ದಪ್ಪ ಆಗುತ್ತೇವೆ. ಮತ್ತೆ ಇದರ ಎಲ್ಲಕ್ಕಿಂತ ದೊಡ್ಡ ಕಾರಣ ಅಂದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಗಿರುತ್ತೆ. ಒಬ್ಯಾಸಿಟಿ ಕೇವಲ ಫಿಸಿಕಲ್ ಹೆಲ್ತ್ ಮೇಲೆ ಅಲ್ಲ, ಬದಲಾಗಿ ಮೆಂಟಲ್ ಹೆಲ್ತ್ ಮತ್ತೆ ಫೈನಾನ್ಷಿಯಲ್ ಹೆಲ್ತ್ ಮೇಲೂ ಇದರ ಗಾಢವಾದ ಪರಿಣಾಮ ಬೀಳುತ್ತೆ. ದಪ್ಪ ಆಗಿ ಇರುವವರಿಗೆ ಜನ ಸಮಾಜದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಮಕ್ಕಳಿಗೂ ಸ್ಕೂಲ್ಗಳಲ್ಲಿ ಅವರು ದಪ್ಪ ಆಗಿರೋದ್ರಿಂದ ಅವರಿಗೆ ರೇಗಿಸಲಾಗುತ್ತೆ. ಒಂದ್ ವೇಳೆ ನೀವು ಓವರ್ ವೇಟ್ ಆಗಿದ್ರೆ ಲೋ ಸೆಲ್ಫ್ ಸ್ಟ್ರೀಮ್, ಮೂಡ್ ಡಿಸಾರ್ಡರ್, ಡಿಪ್ರೆಷನ್ ಮತ್ತೆ ಆಂಗ್ಸೈಟಿಗಳಂತ ಸಮಸ್ಯೆಗಳು ಕಾಡಲು ಪ್ರಾರಂಭ ಆಗುತ್ತೆ. ಆದರೆ ನೀವು ಸರಿಯಾದ ರೀತಿಯಲ್ಲಿ ಮತ್ತೆ ಬೇಗ ಆಕ್ಷನ್ ತಗೊಂಡ್ರೆ ಈ ಒಬ್ಯಾಸಿಟಿಯನ್ನ ಕಡಿಮೆ ಮಾಡಬಹುದು. ಆದರೆ ನಿಮಗೊಂದು ಸರಿಯಾದ ಅಪ್ರೋಚ್ ಬೇಕು ಅಷ್ಟೇ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸರಿಯಾಗಿ ವೇಟ್ ಲಾಸ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ, ಮತ್ತೆ ಏನೆಲ್ಲ ತಿನ್ಬೇಕು, ಏನೆಲ್ಲ ತಿನ್ನಬಾರ್ದು, ಯಾವೆಲ್ಲ ಎಕ್ಸಸೈಸ್ ಮಾಡಬೇಕು, ಯಾವ ಆಹಾರವನ್ನು ಪೂರ್ತಿಯಾಗಿ ತ್ಯಜಿಸಬೇಕು, ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ಮತ್ತೆ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಹೇಗೆ ನಿರ್ಮಾಣ ಮಾಡ್ಕೋಬೇಕು ಅನ್ನೋದನ್ನ ತಿಳಿಯೋಣ. ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಹಾಗಿದ್ರೆ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ನೀವು ದಪ್ಪ ಹೇಗೆ ಆಗ್ತೀರಾ ಅನ್ನೋದನ್ನ. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯನಿಗೆ ತನ್ನ ತೂಕ ಮೇಂಟೈನ್ ಮಾಡಲು ಮತ್ತೆ ಫಿಟ್ ಆಗಿರಲು 2500 ಕ್ಯಾಲರೀಸ್ ನ ಅವಶ್ಯಕತೆ ಇರುತ್ತೆ. ಆದರೆ ಆತ ಪೂರ್ತಿ ದಿನ 3000 ಕ್ಯಾಲರೀಸ್ ಆಹಾರ ಸೇವನೆ ಮಾಡಿದ್ರೆ ಅದರಲ್ಲಿ 2500 ಕ್ಯಾಲರೀಸ್ ಅವನ ಹೃದಯ ಬಡಿಯಲು, ಉಸಿರಾಡಲು, ಜೀರ್ಣಕ್ರಿಯೆ, ಬ್ರೈನ್ ಫಂಕ್ಷನ್, ಮಲ್ಕೊಳ್ಳೋದು, ಎದ್ದೇಳೋದು, ಆಲ್ಮೋಸ್ಟ್ ಎಲ್ಲ ಆಕ್ಟಿವಿಟೀಸ್ ಗಳಲ್ಲಿ ಯೂಸ್ ಆಗುತ್ತೆ. ಆದರೆ ಉಳಿದ 500 ಕ್ಯಾಲರೀಸ್ ದೇಹದಲ್ಲಿ ಫ್ಯಾಟ್ ಸೆಲ್ಸ್ ನಲ್ಲಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ಏಕೆಂದ್ರೆ ದೇಹಕ್ಕೆ ಕ್ಯಾಲರೀಸ್ ಸಿಗದೇ ಇದ್ದಾಗ ದೇಹ ಅದನ್ನ ಉಪಯೋಗ ಮಾಡಿಕೊಳ್ಳುತ್ತೆ. ಮತ್ತೆ ಇದೇ ತರ ಪ್ರತಿದಿನ 500 ಕ್ಯಾಲರೀಸ್ ಸ್ಟೋರ್ ಆಗ್ತಾ ಇರುತ್ತೆ. ಇದು ನಿಧಾನವಾಗಿ ಫ್ಯಾಟ್ ಹೆಚ್ಚಿಸಲು ಪ್ರಾರಂಭ ಮಾಡುತ್ತೆ. ಮತ್ತೆ ನೀವು ದಪ್ಪ ಆಗಲು ಪ್ರಾರಂಭ ಮಾಡ್ತೀರಾ. ನೋಡಿ, ಕ್ಯಾಲರೀಸ್ ನೀರು ಬಿಟ್ಟು ನೀವು ಏನೆಲ್ಲ ತಿಂತೀರಾ, ಕುಡಿತೀರಾ, ಅದರಿಂದ ಸಿಗುವ ಎನರ್ಜಿ ರೂಪದಲ್ಲಿ ದೇಹಕ್ಕೆ ಸಿಗುತ್ತೆ. ಮತ್ತೆ ದಿನವಿಡೀ ನೀವು ಏನೆಲ್ಲ ಮಾಡ್ತೀರಾ ಅದರಲ್ಲಿ ಬರ್ನ್ ಆಗುತ್ತೆ. ಮತ್ತೆ ನೀವು ಮಲಗಿದ್ರೂ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗ್ತಾ ಇರುತ್ತೆ. ಹಾಗಿದ್ರೆ ತೂಕ ಇಳಿಸಲು ನಿಮ್ಮ ಬಳಿ 2 ದಾರಿಗಳಿವೆ. ಒಂದು, ನೀವು ಕಡಿಮೆ ಆಹಾರ ಸೇವನೆ ಮಾಡಲು ಪ್ರಾರಂಭ ಮಾಡಿ, ಇದರಿಂದ ನಿಮಗೆ ಕಡಿಮೆ ಕ್ಯಾಲರೀಸ್ ಸಿಗುತ್ತೆ. ಇಲ್ಲ, ವರ್ಕೌಟ್ ಮಾಡಿ, ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡಿ. ಆದರೆ ತುಂಬಾ ಜನ ಕಡಿಮೆ ಆಹಾರ ಸೇವನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಅವರ ದೇಹದ ಹಾರ್ಮೋನಲ್ ಬ್ಯಾಲೆನ್ಸ್ ಹಾಳಾಗುತ್ತೆ. ಇದರಿಂದ ಆಯಾಸ ಆಗುತ್ತೆ, ಓದು ಮತ್ತೆ ಕೆಲಸದಲ್ಲಿ ಆಸಕ್ತಿ ಬರೋದಿಲ್ಲ. ಮತ್ತೆ ಎಲ್ಲಕ್ಕಿಂತ ಮುಖ್ಯ, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಇದೆಲ್ಲ ಯಾಕೆ ಆಗುತ್ತೆ ಅಂದ್ರೆ ನಮ್ಮ ಮೆದುಳು ಎಲ್ಲಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡುತ್ತೆ. ಮತ್ತೆ ನೀವು ಕಡಿಮೆ ಆಹಾರ ಸೇವನೆ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ಸಾಕಾಗುವಷ್ಟು ಎನರ್ಜಿ ಸಿಗೋದಿಲ್ಲ. ಇದರಿಂದ ಮೆಂಟಲ್ ಎನರ್ಜಿ ಲೆವೆಲ್ ಡೌನ್ ಆಗುತ್ತೆ. ಜೊತೆಗೆ ನಿಮ್ಮ ಫೋಕಸ್ ಕೆಲಸದ ಮೇಲಿನಿಂದ ಕಡಿಮೆ ಆಗಿ ಆಹಾರದ ಮೇಲೆ ಶಿಫ್ಟ್ ಆಗುತ್ತೆ. ಅದಕ್ಕೆ ನಿಮ್ಮ ಜೊತೆಗೂ ಇಂತಹ ಸಮಸ್ಯೆ ಆಗಬಾರ್ದು ಅಂದ್ರೆ ಹೇಳಿರುವ ಪ್ರತಿಯೊಂದು ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಟು ಕೇಳಿ. ಏಕೆಂದ್ರೆ ನಾವು ಹೆಲ್ದಿಯಾಗಿ ವೇಟ್ ಲಾಸ್ ಮಾಡುವ ವಿಧಾನದ ಬಗ್ಗೆ ತಿಳಿಯೋಣ. ಇದರಲ್ಲಿ 4 ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿವೆ: ಡಯಟ್ ಕಂಟ್ರೋಲ್, ಎಕ್ಸಸೈಸ್, ಪ್ರಾಪರ್ ಸ್ಲೀಪ್ ಅಂಡ್ ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್. ಹಾಗಿದ್ರೆ ಎಲ್ಲಕ್ಕಿಂತ ಮೊದಲು ನಾವು ಡಯಟ್ ಕಂಟ್ರೋಲ್ ಅನ್ನ ಡೀಟೇಲ್ ಆಗಿ ತಿಳಿಯೋಣ. ನೋಡಿ, 6 ಪ್ರಕಾರದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನ ಅವಶ್ಯಕತೆ ನಮ್ಮ ದೇಹಕ್ಕೆ ಇರುತ್ತೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್, ಮಿನರಲ್ಸ್, ವಿಟಮಿನ್ ಮತ್ತೆ ವಾಟರ್. ಹಾಗಿದ್ರೆ ನಾವು ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ನ್ಯೂಟ್ರಿಷನ್ ಡಯಟ್ ಪ್ಲಾನ್ ರೆಡಿ ಮಾಡೋಣ. ಇದರಿಂದ ನಿಮ್ಮ ಮಸಲ್ಸ್ ಲಾಸ್ ಆಗೋದಿಲ್ಲ, ಫ್ಯಾಟ್ ಲಾಸ್ ಅಷ್ಟೇ ಆಗುತ್ತೆ. ಹಾಗಿದ್ರೆ ಎಲ್ಲಕ್ಕಿಂತ ಮೊದಲು ತಿಳಿಯೋಣ ಕಾರ್ಬೋಹೈಡ್ರೇಟ್ ಬಗ್ಗೆ. ಕಾರ್ಬ್ಸ್ ನಮ್ಮ ದೇಹಕ್ಕೆ ಎನರ್ಜಿ ಕೊಡುವ ಕೆಲಸ ಮಾಡುತ್ತೆ. ಆದರೆ ದೇಹ ಆ ಕಾರ್ಬ್ಸ್ ಅನ್ನ ಉಪಯೋಗ ಮಾಡಲಿಲ್ಲ ಅಂದ್ರೆ ಆ ಕಾರ್ಬ್ಸ್ ಗ್ಲೈಕೋನ್ ನಲ್ಲಿ ಕನ್ವರ್ಟ್ ಆಗಿ ಲಿವರ್ ಮತ್ತೆ ಮಸಲ್ಸ್ ನಲ್ಲಿ ಸ್ಟೋರ್ ಆಗುತ್ತೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಅವಶ್ಯಕತೆಗಿಂತ ಮೀರಿ ಕಾರ್ಬ್ಸ್ ತಿಂದ್ರೆ ಆಗ ದೇಹ ಆ ಎಕ್ಸಿಸ್ ಕಾರ್ಬ್ಸ್ ಅನ್ನ ಫ್ಯಾಟ್ ಸೆಲ್ಸ್ ನಲ್ಲಿ ಕನ್ವರ್ಟ್ ಮಾಡುತ್ತೆ. ಇದರಿಂದ ತೂಕ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಈಗ ತುಂಬಾ ಜನ ಕಾರ್ಬ್ಸ್ ತಿನ್ನೋದ್ರಿಂದ ನಾವು ದಪ್ಪ ಆಗ್ತಾ ಇದ್ದೇವೆ ಅಂತ ತಿಳ್ಕೊಂಡು ಕಾರ್ಬ್ಸ್ ಅನ್ನ ತಮ್ಮ ಆಹಾರದಿಂದ ತೆಗೆದು ಹಾಕ್ತಾರೆ. ಇಲ್ಲ, ಅದನ್ನ ಸೇವನೆ ಮಾಡುವುದನ್ನೇ ಬಿಟ್ಟು ಬಿಡ್ತಾರೆ. ಆದರೆ ನೀವು ಕಾರ್ಬ್ಸ್ ಅನ್ನ ತೆಗೆದು ಹಾಕಬಾರದು. ಬದಲಾಗಿ ಹೆಲ್ತಿ ಕಾರ್ಬ್ಸ್ ತಿನ್ಬೇಕು. ಆ ಕಾರ್ಬ್ಸ್ ಅನ್ನ ದೇಹ ನಿಧಾನವಾಗಿ ಜೀರ್ಣ ಮಾಡಬೇಕು. ಮತ್ತೆ ಬ್ಲಡ್ ಶುಗರ್ ಅನ್ನ ಸ್ಟೇಬಲ್ ಆಗಿ ಇಡಬೇಕು. ಈ ಹೆಲ್ದಿ ಕಾರ್ಬ್ಸ್ ನಿಮಗೆ ಸಿಗುತ್ತೆ ಧಾನ್ಯಗಳಲ್ಲಿ, ಫ್ರೂಟ್ಸ್ ಗಳಲ್ಲಿ, ಸ್ಟ್ರೆಚಿ ವೆಜಿಟೇಬಲ್ಸ್ ನಲ್ಲಿ. ಇದನ್ನ ಬಿಟ್ಟು ಬ್ರೌನ್ ರೈಸ್, ಓಟ್ಸ್, ಸ್ವೀಟ್ ಪೊಟಾಟೋಸ್, ಬೇಳೆಕಾಳು ಮತ್ತೆ ಬಾಳೆಹಣ್ಣು, ಇದರಲ್ಲಿ ಹೆಲ್ತಿ ಕಾರ್ಬ್ಸ್ ಇರುತ್ತೆ. ಹಾಗಿದ್ರೆ ಈಗ ತಿಳಿಯೋಣ ಪ್ರೋಟೀನ್ ಬಗ್ಗೆ. ಇದು ನಿಮ್ಮ ಮಸಲ್ಸ್ ರಿಕವರಿ ಮಾಡುವುದರ ಜೊತೆಗೆ ಬಿಲ್ಡ್ ಸಹ ಮಾಡುತ್ತೆ. ನೋಡಿ, ತುಂಬಾ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಹರಡಿದೆ. ಪ್ರೋಟೀನ್ ತಿನ್ನೋದ್ರಿಂದ ದಪ್ಪ ಆಗೋದಿಲ್ಲ ಅಂತ ಅನ್ಕೊಂಡು ಪ್ರೋಟೀನ್ ಪೌಡರ್ ಅಥವಾ
ಪ್ರೋಟೀನ್ ರೈಸ್ ಫುಡ್ಸ್ ಅನ್ನ ಸೇವನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಆದರೆ ಅವರಿಗೆ ಒಂದು ವಿಷಯ ಗೊತ್ತಿರೋದಿಲ್ಲ, ಪ್ರೋಟೀನ್ ಸೇವನೆ ಮಾಡಿದ್ದೇನೆ ಅಂತ ಅನ್ಕೊಂಡು ಎಕ್ಸರ್ಸೈಸ್ ಮಾಡೋದಿಲ್ಲ ಮತ್ತೆ ಆರಾಮಾಗಿ ಕೂತಿರ್ತಾರೆ. ಅದಕ್ಕೆ ಸೇವನೆ ಮಾಡಿರುವ ಪ್ರೋಟೀನ್ ಕೂಡ ಫ್ಯಾಟ್ ಸೆಲ್ಸ್ ನಲ್ಲಿ ಕನ್ವರ್ಟ್ ಆಗುತ್ತೆ ಮತ್ತೆ ಫ್ಯಾಟ್ ಹೆಚ್ಚಿಸುವ ಕೆಲಸ ಮಾಡುತ್ತೆ. ಅದಕ್ಕೆ ಹೆಲ್ತಿ ಡಯಟ್ ನ ಜೊತೆಗೆ ಎಕ್ಸರ್ಸೈಸ್ ಕೂಡ ಮಾಡಬೇಕು. ಇದರ ಬಗ್ಗೆ ನಾವು ಮುಂದೆ ತಿಳಿಯೋಣ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಒಂದು ದಿನದಲ್ಲಿ ಎಷ್ಟು ಪ್ರಮಾಣ ಪ್ರೋಟೀನ್ ತಗೊಳ್ಬೇಕು? ಇದರ ಉತ್ತರ ಇದೆ, 1 kg ಮೇಲೆ 1 ಗ್ರಾಮ್ ಪ್ರೋಟೀನ್ ತಗೊಳ್ಬೇಕು. ಅಂದ್ರೆ ನಿಮ್ಮ ತೂಕ 60 kg ಇದ್ರೆ 60 ಗ್ರಾಮ್ ಪ್ರೋಟೀನ್ ತಗೊಳ್ಬೇಕು. ಇದು ನಿಮಗೆ ಸಿಗುತ್ತೆ ಮೊಟ್ಟೆ, ಹಾಲು, ಮೊಸರು, ಪನೀರ್, ಸತ್ತು ಪೌಡರ್, ನವಣೆ, ಸೋಯಾ ಪನೀರ್, ನಟ್ಸ್ ಮತ್ತೆ ಸೀಡ್ಸ್ ನಲ್ಲಿ. ಉದಾಹರಣೆಗೆ ಬಾದಾಮ್, ಜಿಯಾ ಸೀಡ್ಸ್, ಸೂರ್ಯಕಾಂತಿ ಸೀಡ್ಸ್. ನಾನ್ ವೆಜ್ ನಲ್ಲಿ ಫಿಶ್, ಚಿಕನ್, ಮಟನ್ ಈ ಎಲ್ಲದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಒಂದ್ ವೇಳೆ ನೀವು ಈ ಪದಾರ್ಥಗಳಿಂದ ನಿಮ್ಮ ಪ್ರೋಟೀನ್ ನೀಡ್ಸ್ ಪೂರ್ಣಗೊಳಿಸಿದ್ರೆ ನಿಮ್ಮ ಕ್ಯಾಲರೀಸ್ ಜಾಸ್ತಿ ಆಗತ್ತೆ. ಅದಕ್ಕೆ ನೀವು ಒಂದು ಒಳ್ಳೆಯ ಪ್ರೋಟೀನ್ ಪೌಡರ್ ತಗೋಬಹುದು. ಆದರೆ ನಾ ಇದನ್ನ ರಿಕಮೆಂಡ್ ಮಾಡೋದಿಲ್ಲ. ಹಾಗಿದ್ರೆ ಈಗ ತಿಳಿಯೋಣ ಫ್ಯಾಟ್ ಬಗ್ಗೆ. ನೋಡಿ, ತುಂಬಾ ಜನರಿಗೆ ಈ ತರ ಅನಿಸುತ್ತೆ, ಅವರು ಫ್ಯಾಟ್ಸ್ ತಿಂದ್ರೆ ಅವರ ತೂಕ ಜಾಸ್ತಿ ಆಗುತ್ತೆ ಅಂತ. ಆದರೆ ಇದು ತಪ್ಪು. ಏಕೆಂದ್ರೆ ಹೆಲ್ತಿ ಫ್ಯಾಟ್ ಸೇವನೆ ಮಾಡುವುದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮಗೆ ಸಿಗುತ್ತೆ ಪನೀರ್, ಆಲಿವ್ ಆಯಿಲ್ ಮತ್ತೆ ಶುದ್ಧ ತುಪ್ಪದಲ್ಲಿ. ಅದಕ್ಕೆ ನೀವು ಹೆಲ್ತಿ ಫ್ಯಾಟ್ಸ್ ಅನ್ನ ನಿಮ್ಮ ಡಯಟ್ ನಲ್ಲಿ ಆಡ್ ಮಾಡಬೇಕು. ಕ್ಯಾಲರೀಸ್ ಡಿಫೆಕ್ಟ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದ್ ವೇಳೆ ನಿಮಗೆ ಎಷ್ಟು ಕ್ಯಾಲರೀಸ್ ಸೇವನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀವು ಕ್ಯಾಲರೀಸ್ ಕ್ಯಾಲ್ಕುಲೇಟರ್ ಅನ್ನ ಉಪಯೋಗಿಸಬಹುದು. ಇದರಲ್ಲಿ ನೀವು ಹೈಟ್, ವೇಟ್ ಮತ್ತೆ ಏಜ್ ಬರೆದು ನೀವು ನಿಮ್ಮ ಕ್ಯಾಲರೀಸ್ ಬಗ್ಗೆ ತಿಳಿದುಕೊಳ್ಳಬಹುದು. ಮತ್ತೆ ಡಿಹೈಡ್ರೇಷನ್ ನ ಕೊರತೆಯಿಂದ ಪಾರಾಗಲು ಸಮಯಕ್ಕೆ ಸರಿಯಾಗಿ ನೀರು ಕುಡಿಯಬೇಕು. ಮತ್ತೆ ಮಿನರಲ್ ಸಲುವಾಗಿ ತಮ್ಮ ಡಯಟ್ ಒಳಗೆ ನೀರಿನ ಅಂಶ ಉಳ್ಳ ಫ್ರೂಟ್ಸ್ ಅನ್ನ ಆಡ್ ಮಾಡಬೇಕು. ನೋಡಿ, ಒಂದು ಬ್ಯಾಲೆನ್ಸ್ಡ್ ಡಯಟ್ ನಲ್ಲಿ ನಿಮಗೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್ ಮತ್ತೆ ಮಿನರಲ್ಸ್ ಈ ಎಲ್ಲವೂ ಸರಿಯಾಗಿ ಸಿಗಬೇಕು. ಈಗ ನೀವೇ ಇದನ್ನ ಪತ್ತೆ ಹಚ್ಚಬೇಕು, ಯಾವುದರಿಂದ ನಿಮಗೆ ಎಷ್ಟು ಕ್ಯಾಲರೀಸ್ ಸಿಗ್ತಾ ಇದೆ ಅನ್ನೋದು. ಒಂದ್ ವೇಳೆ ಜಾಸ್ತಿ ಸಿಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು ಮತ್ತೆ ಅವುಗಳನ್ನ ಮೇಂಟೈನ್ ಮಾಡಬೇಕು. ನೋಡಿ, ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಎಲ್ಲಾ ಆಹಾರ ಸೇವನೆ ಮಾಡಬಹುದು, ಆದರೆ ನೆನಪಿರಲಿ ಕ್ಯಾಲರೀಸ್ ಜಾಸ್ತಿ ಆಗಬಾರ್ದು. ಹಾಗಿದ್ರೆ ಈಗ ತಿಳಿಯೋಣ ಎಕ್ಸರ್ಸೈಸ್ ಬಗ್ಗೆ. ಇದು ತೂಕ ಕಡಿಮೆ ಮಾಡಲು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೋಡಿ, ತುಂಬಾ ಜನ ವೇಟ್ ಲಾಸ್ ಮಾಡಲು ಕೇವಲ ಕಾರ್ಡಿಯೋ ಎಕ್ಸರ್ಸೈಸ್ ಮಾಡ್ತಾರೆ. ಆದರೆ ಜಾಸ್ತಿ ಕಾರ್ಡಿಯೋ ಮಾಡೋದ್ರಿಂದ ದೇಹಕ್ಕೆ ಅರ್ಥ ಆಗೋದಿಲ್ಲ ಎಲ್ಲಿಂದ ಫ್ಯಾಟ್ ಲಾಸ್ ಮಾಡಬೇಕು ಮತ್ತೆ ಯಾವ ಮಸಲ್ಸ್ ನಿರ್ಮಾಣ ಮಾಡಬೇಕು ಅನ್ನೋದು. ಅದಕ್ಕೆ ವೇಟ್ ಲಾಸ್ ಮಾಡುವಾಗ 70% ವೇಟ್ ಟ್ರೈನಿಂಗ್ ಮಾಡಬೇಕು ಮತ್ತೆ ಕೇವಲ 30% ಕಾರ್ಡಿಯೋ ಎಕ್ಸರ್ಸೈಸ್ ಮಾಡಬೇಕು. ಏಕೆಂದ್ರೆ ಯಾವಾಗ ನೀವು ವೇಟ್ ಟ್ರೈನಿಂಗ್ ಮಾಡ್ತೀರಾ ಆಗ ಮಸಲ್ಸ್ ಮೇಲೆ ಒತ್ತಡ ಬೀಳುತ್ತೆ. ಇದರಿಂದ ಮಸಲ್ಸ್ ಆಕ್ಟಿವ್ ಆಗುತ್ತೆ ಮತ್ತೆ ದೇಹಕ್ಕೆ ಅರ್ಥ ಆಗುತ್ತೆ ಈ ಮಾಂಸಖಂಡಗಳ ಅವಶ್ಯಕತೆ ಇದೆ ಅನ್ನೋದು. ಮತ್ತೆ ದೇಹ ಫ್ಯಾಟ್ ಕಡಿಮೆ ಮಾಡಲು ಪ್ರಾರಂಭ ಮಾಡುತ್ತೆ. ಇದರಿಂದ ನಿಮ್ಮ ಮಸಲ್ಸ್ ಲಾಸ್ ಆಗೋದಿಲ್ಲ. ಅದಕ್ಕೆ ನೀವು ಕಾಂಪೌಂಡ್ ಎಕ್ಸರ್ಸೈಸ್ ಮೇಲೆ ಫೋಕಸ್ ಮಾಡಬೇಕು. ಉದಾಹರಣೆಗೆ ಸ್ಕ್ವಾಟ್ಸ್, ಲೋವರ್ ಬಾಡಿ ಮತ್ತೆ ಫೋರ್ ಮಸಲ್ಸ್ ಅನ್ನ ಸ್ಟ್ರಾಂಗ್ ಮಾಡಲು ಬೆಸ್ಟ್ ಆಗಿದೆ. 2 ಪುಷ್-ಅಪ್ಸ್, ಚೆಸ್ಟ್, ಶೋಲ್ಡರ್ ಅಂಡ್ ಟ್ರೈಸೆಪ್ಸ್ ಎಕ್ಸರ್ಸೈಸ್ ಮಾಡಲು ಬೆಸ್ಟ್ ಆಗಿದೆ. 3 ಲೆಂಜಸ್ ಲೆಗ್ಸ್ ಮತ್ತೆ ಗ್ಲೋಬ್ ಸಲುವಾಗಿ ಬೆಸ್ಟ್ ಆಗಿದೆ. 4 ಪ್ಲಾಂಕೋರ್ ಸ್ಟ್ರಾಂಗ್ ಮಾಡಲು ಬೆಸ್ಟ್ ಆಗಿದೆ. 5 ಟ್ರೈಸೆಪ್ಸ್ ಡಿಪ್ಸ್, ಇದು ಶೋಲ್ಡರ್ ಸಲುವಾಗಿ ಪರ್ಫೆಕ್ಟ್ ಆಗಿದೆ. 6 ಜಂಪಿಂಗ್ ಜಾಕ್ಸ್ ಅಂಡ್ ವರ್ಪಸ್ ಫುಲ್ ಬಾಡಿ ವರ್ಕೌಟ್ ಸಲುವಾಗಿ ಇದು ಬೆಸ್ಟ್ ಆಗಿದೆ. ಒಂದ್ ವೇಳೆ ನೀವು ಜಾಸ್ತಿ ಓವರ್ ವೇಟ್ ಆಗಿದ್ರೆ ಮತ್ತೆ ಎಕ್ಸರ್ಸೈಸ್ ಮಾಡಲು ಆಗ್ತಾ ಇಲ್ಲ ಅಂದ್ರೆ ಪ್ರಾರಂಭದಲ್ಲಿ ವೇಟ್ ಲಾಸ್ ಆಪ್ ಡೌನ್ಲೋಡ್ ಮಾಡಿ ಮತ್ತೆ ಅದರಲ್ಲಿ ಹೇಳಿರುವ ಎಕ್ಸರ್ಸೈಸ್ ಅನ್ನ ಮಾಡಬಹುದು. ಮತ್ತೆ ಈ ಎಕ್ಸರ್ಸೈಸ್ ಗಳನ್ನ ವಾರದಲ್ಲಿ ಕೇವಲ 6 ದಿನ ಅಷ್ಟೇ ಮಾಡಬೇಕು ಮತ್ತೆ 1 ದಿನ ರೆಸ್ಟ್ ತಗೋಬೇಕು. ಮತ್ತೆ ಕಾರ್ಡಿಯೋ ಎಕ್ಸರ್ಸೈಸ್ ಗಳನ್ನ ವಾರದಲ್ಲಿ 4 ರಿಂದ 5 ದಿನ ಅಷ್ಟೇ ಮಾಡಬೇಕು. ರನ್ನಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ನಿಮಗೆ ಇಷ್ಟ ಆಗಿರುವ ಆಟ ಆಡಬಹುದು. ಮತ್ತೆ ದಿನದಲ್ಲಿ 20,000 ಹೆಜ್ಜೆ ನಡೆಯುವುದನ್ನ ಪ್ರಾರಂಭ ಮಾಡಿ. ಏಕೆಂದ್ರೆ ಈ ಸಣ್ಣ ಪುಟ್ಟ ವಿಷಯಗಳಲ್ಲಿ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ ಮತ್ತೆ ನಿಮಗೆ ಸುಸ್ತು ಆಗೋದಿಲ್ಲ. ಸ್ಟೆಪ್ಸ್ ಕೌಂಟ್ ಮಾಡಲು ಯಾವುದಾದ್ರೂ ಒಂದು ಆಪ್ ಡೌನ್ಲೋಡ್ ಮಾಡಬಹುದು. ಎಕ್ಸರ್ಸೈಸ್ ಮತ್ತೆ ಕಾರ್ಡಿಯೋ ನಂತರ ಸ್ಟ್ರೆಚಿಂಗ್ ತಪ್ಪದೇ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ಮಸಲ್ಸ್ ಪೇನ್ ಆಗಲು ಪ್ರಾರಂಭ ಆಗುತ್ತೆ ಮತ್ತೆ ನಿಮಗೆ ಮರುದಿನ ಎಕ್ಸರ್ಸೈಸ್ ಮಾಡಲು ಆಗೋದಿಲ್ಲ ಮತ್ತೆ ನಿಮ್ಮ ಕನ್ಸಿಸ್ಟೆನ್ಸಿ ಕೂಡ ಹಾಳಾಗುತ್ತೆ. ಅದಕ್ಕೆ ಸ್ಟ್ರೆಚಿಂಗ್ ಸಲುವಾಗಿ ಈ ಎಕ್ಸರ್ಸೈಸ್ ಮಾಡಬಹುದು. ಇಲ್ಲ ಸಿಂಪಲ್ ಸೂರ್ಯ ನಮಸ್ಕಾರ ಅಥವಾ ಯೋಗ ಮಾಡಬಹುದು. ಮತ್ತೆ ವಾರದಲ್ಲಿ 1 ದಿನ ನೀವು ರೆಸ್ಟ್ ತಗೋಬೇಕು. ಯಾವುದೇ ಎಕ್ಸರ್ಸೈಸ್ ಮಾಡಬಾರದು. ಏಕೆಂದ್ರೆ ನಿಮ್ಮ ಮಸಲ್ಸ್ ಸರಿಯಾಗಿ ರಿಕವರಿ ಆಗಲು ವೇಟ್ ಲಾಸ್ ಸಮಯದಲ್ಲಿ ಒಳ್ಳೆಯ ನಿದ್ದೆ ಮತ್ತೆ ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಎಷ್ಟು ಡಯಟ್ ಮತ್ತೆ ಎಕ್ಸರ್ಸೈಸ್. ಅದಕ್ಕೆ ನೀವು 7 ರಿಂದ 8 ಗಂಟೆಯ ಒಳ್ಳೆಯ ನಿದ್ದೆ ತಗೋಬೇಕು. ಏಕೆಂದ್ರೆ ಮಲ್ಕೊಂಡಾಗ ಬಾಡಿ ಫಾಸ್ಟ್ ರಿಕವರಿ ಆಗ್ತಾ ಇರುತ್ತೆ. ಒಂದ್ ವೇಳೆ ನೀವು ತಡರಾತ್ರಿವರೆಗೆ ಮೊಬೈಲ್ ಉಪಯೋಗ ಮಾಡ್ತಾ ಇದ್ರೆ ಇವತ್ತಿನಿಂದಲೇ ಈ ಅಭ್ಯಾಸವನ್ನು ಬಿಟ್ಟಾಕಿ. ಏಕೆಂದ್ರೆ ರಾತ್ರಿ ಮೊಬೈಲ್ ಉಪಯೋಗಿಸೋದ್ರಿಂದ ಕೇವಲ ಎಂಟರ್ಟೈನ್ಮೆಂಟ್ ಅಷ್ಟೇ ಆಗೋದಿಲ್ಲ, ಬದಲಾಗಿ ನಿಮ್ಮ ಮಿದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಇನ್ನೂ ಆಕ್ಟಿವ್ ಆಗಿರಬೇಕು
ಮಾಡಬೇಕು ಎಂದು. ಮತ್ತೆ ಬಾಡಿ ಮೆಲಟೋನಿನ್ ಹಾರ್ಮೋನ್ ರಿಲೀಸ್ ಮಾಡುವುದನ್ನ ಕಡಿಮೆ ಮಾಡುತ್ತೆ. ಇದು ನಿದ್ದೆ ತರಿಸುವ ಕೆಲಸ ಮಾಡುತ್ತೆ. ಮತ್ತೆ ಈ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ನಿಮಗೆ ನಿದ್ದೆ ಬರೋದಿಲ್ಲ. ಇದರಿಂದ ನೀವು ಇಡೀ ರಾತ್ರಿ ಸ್ಕ್ರೋಲಿಂಗ್ ಮಾಡ್ತಾ ಇರ್ತೀರಾ. ಅದಕ್ಕೆ ಸರಿಯಾಗಿ ನಿದ್ದೆ ಮಾಡಲು ಮಲಗೋದಕ್ಕಿಂತ 30 ನಿಮಿಷ ಮುಂಚೆ ಸ್ಕ್ರೀನ್ ಆಫ್ ಮಾಡುವ ಅಭ್ಯಾಸ ರೂಢಿ ಮಾಡಿಕೊಳ್ಳಬೇಕು. ಫೋನ್ ಉಪಯೋಗಿಸೋ ಬದಲು ಪುಸ್ತಕ ಓದಿ ಅಥವಾ ಯಾವುದಾದ್ರೂ ಬೋರಿಂಗ್ ಕೆಲಸ ಮಾಡಿ. ಮತ್ತೆ ತೂಕ ಜಾಸ್ತಿ ಆಗ್ತಿದೆ ಅನ್ನೋ ಚಿಂತೆ ಇಲ್ಲ, ಯಾವುದೋ ಒಂದು ಕೆಲಸದ ಚಿಂತೆಯಿಂದಲೂ ನಿಮ್ಮ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದು ಮೆಟಬಾಲಿಸಮ್ ಅನ್ನ ಸ್ಲೋ ಮಾಡುತ್ತೆ ಮತ್ತೆ ಶುಗರ್ ಅಥವಾ ಫ್ಯಾಟಿ ಫುಡ್ ನ ಕ್ರೇವಿಂಗ್ ಅನ್ನ ಜಾಸ್ತಿ ಮಾಡುತ್ತೆ. ಅಂದ್ರೆ ಎಷ್ಟು ಪರಿಶ್ರಮ ನೀವು ಡಯಟ್ ಮತ್ತೆ ಎಕ್ಸಸೈಸ್ ನಿಂದ ಮಾಡಿದ್ರಿ ಅದೆಲ್ಲವೂ ವ್ಯರ್ಥ ಆಗುತ್ತೆ. ಅದಕ್ಕೆ ಪ್ರತಿದಿನ ತಮಗೆ ಸ್ಟ್ರೆಸ್ ಫ್ರೀ ಆಗಿಡಲು ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ಧ್ಯಾನ ಮಾಡಲು ಶಾಂತವಾದ ಸ್ಥಾನವನ್ನು ಆಯ್ಕೆ ಮಾಡಿ. ನೇರವಾಗಿ ಕುಳಿತು ಬೆನ್ನು ನೇರವಾಗಿ ಇಟ್ಟು ಕೇವಲ ತಮ್ಮ ಉಸಿರಿನ ಮೇಲೆ ಧ್ಯಾನ ಮಾಡಿ. ಮೊದಲಿಗೆ ಮನಸ್ಸು ವಿಚಲಿತಗೊಳ್ಳುತ್ತೆ, ಆದರೆ ಮತ್ತೆ ಅದನ್ನ ಅದೇ ಸ್ಥಾನದ ಮೇಲೆ ತಗೊಂಡು ಬನ್ನಿ. ಈ ಧ್ಯಾನ ನಿಮ್ಮ ಮೈಂಡ್ ಅನ್ನ ಶಾಂತವಾಗಿ ಇಡುತ್ತೆ, ಫೋಕಸ್ ಜಾಸ್ತಿ ಮಾಡುತ್ತೆ, ಜೊತೆಗೆ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ. ಮೆಡಿಟೇಷನ್ ಆಗಲಿಲ್ಲ ಅಂದ್ರೆ ಯಾವುದಾದ್ರೂ ಆಟ ಆಡಬಹುದು, ವಾಕಿಂಗ್ ಮಾಡಬಹುದು, ಹಾಡುಗಳನ್ನ ಕೇಳಬಹುದು, ಫ್ಯಾಮಿಲಿ ಜೊತೆಗೆ ಇಲ್ಲ ಗೆಳೆಯರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಈ ಎಲ್ಲಾ ವಿಷಯಗಳು ಆಟೋಮೆಟಿಕ್ಲಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ ಮತ್ತೆ ನಿಮ್ಮ ಮೈಂಡ್ ಅನ್ನ ಶಾಂತವಾಗಿ ಇಡುತ್ತೆ. ಒಂದ್ ವೇಳೆ ನೀವು ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕೇವಲ ಕಡಿಮೆ ತಿನ್ನೋದು, ಕಾರ್ಡಿಯೋ ಮಾಡೋದೇ ಪರಿಹಾರ ಅಲ್ಲ. ಬದಲಾಗಿ ನೀವು ಡಯಟ್, ಎಕ್ಸಸೈಸ್, ಪ್ರಾಪರ್ ಸ್ಲೀಪ್ ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈ 4 ವಿಷಯಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಬಾಯ್ ಬಾಯ್.